ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏಯ್, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ನಿಮ್ಮ ಆಸ್ಪತ್ರೆಯಲ್ಲಿ ತಲೆ ಕೆಟ್ಟವರಿಗೆ ಚಿಕಿತ್ಸೆ ಕೊಡ್ತಾರಲ್ಲ, ಮೊದಲು ಅವ್ರ ಹತ್ರ ಚಿಕಿತ್ಸೆ ತಗೋ ಅಂತಾರೆ ಕಲ್ಯಾಣಿ. ನನ್ನ ತಲೆ ಸರಿಯಾಗಿದೆ ಅತ್ತೆ, ನೀವು ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಈ ಮನೆಗೆ ಸೊಸೆಯಾಗಿ ಬಂದೇ ಬರ್ತೀನಿ ಅಂತಾಳೆ ಸ್ನೇಹ. ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ, ಯಾಕಂದರೆ ನನ್ನ ಮಗ ರಾಮ್ಗೆ ಈಗಾಗಲೇ ಮದುವೆ ಆಗೋಗಿದೆ ಅಂತಾರೆ ಕಲ್ಯಾಣಿ. ಮದುವೆ 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 ಯಾವ ಮದುವೆ? ಕುತಂತ್ರದಿಂದ ಮೋಸ ಮಾಡಿ ಇಷ್ಟ ಇಲ್ಲದೆ ಕಷ್ಟ ಕೊಟ್ಟು ಆಗಿರೋ ಮದುವೆನ ಯಾರಾದರೂ ಮದುವೆ ಅಂತಾರ? ಬಲವಂತವಾಗಿ ಬಾಳೋಕ್ಕಾಗಲ್ಲ ಅಂತ ದೊಡ್ಡವರೇ ಹೇಳಿದ್ದಾರೆ, ಹಿರಿಯರಾಗಿ ನಿಮಗೆ ಗೊತ್ತಿಲ್ವಾ ಅತ್ತೆ ಅಂತಾಳೆ ಸ್ನೇಹ. ಆಗ ಕಲ್ಯಾಣಿ ಸ್ನೇಹ ಅಂತ ಕೂಗ್ತಾರೆ. ನೋಡಿಲಿ, ಯಾರು ಯಾರಿಗೂ ಮೋಸ ಮಾಡಿಲ್ಲ ಅಂತಾರೆ ಕಲ್ಯಾಣಿ. ಮಾಡಿದ್ದಾರೆ ಅಂತ ನಾನು ಪ್ರೂವ್ ಮಾಡಿದರೆ ಅಂತಾಳೆ ಸ್ನೇಹ. ಹೇಗಮ್ಮ ಪ್ರೂವ್ ಮಾಡ್ತೀಯಾ? ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತಾರೆ ಶ್ರೀಧರ್. ಏನಿದೆ, ಏನು ಮಾಡ್ತೀನಿ ಅನ್ನೋದನ್ನು ಇಷ್ಟು ಜನರ ಮುಂದೆ ಹೇಳೋಕ್ಕಾಗಲ್ಲ ಮಾವಯ್ಯ. ಅತ್ತೆ, ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ಒಂದು ಪಂಚಾಯಿತಿ ನಡೀಲೇಬೇಕು. ಪ್ರೇಮ ಏನು ಸಂಚು ಮಾಡಿ, ಏನು ಮೋಸ ಮಾಡಿ ಈ ಮನೆ ಒಳಗೆ ಬಂದಿದ್ದಾಳೆ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತಾಳೆ ಸ್ನೇಹ. ಈಚೆ ಪ್ರೇಮ ಆಟೋದಲ್ಲಿ ರಾಣಿ ಮನೆಗೆ ಬಂದು, ನೋಡಿ ಏನಿದು, ರಾಣಿ ಮನೆ ಬೀಗ ಹಾಕಿದೆ, ಎಲ್ಲಿ ಹೋದ್ಲು ಇವಳು? ಅಕ್ಕ, ಒಂದು ನಿಮಿಷ, ಈ ಮನೆಯವರನ್ನು ಏನಾದರೂ ನೋಡಿದ್ರಾ ಅಂತ ಒಬ್ಬರನ್ನ ಪ್ರೇಮ ಕೇಳ್ತಾಳೆ. ಗೊತ್ತಿಲ್ಲ ಕಣಮ್ಮ ಅಂತಾರೆ ಅವರು. ಬೆಳಿಗ್ಗೆಯಿಂದನೂ ನೋಡಿಲ್ವಾ ಅಂತಾಳೆ ಪ್ರೇಮ. ಇಲ್ಲ, ಬೆಳಿಗ್ಗೆಯಿಂದನೂ ಬೀಗ ಹಾಕಿದೆ ಅಂತಾರೆ ಅವರು. ಎಲ್ಲಿ ಹೋಗ್ತಾರೆ ಅಂತ ಯಾರಿಗಾದರೂ ಹೇಳೋಗಿದ್ದಾರಾ ಅಂತಾಳೆ ಪ್ರೇಮ. ಇಲ್ಲ ಅಮ್ಮ, ನನಗೆ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ ಇದ್ದರು, ಆಮೇಲೆ ಏನೂ ಗೊತ್ತಿಲ್ಲ ಅಂತ ಅವರು ಹೋಗ್ತಾರೆ. ಈಚೆ ಸ್ನೇಹ, ಹೇಳಿ ಅತ್ತೆ, ಪಂಚಾಯಿತಿ ಯಾವಾಗ ಇಡ್ತೀರಾ ಅಂತಾಳೆ. ಸ್ನೇಹ, ನೀನು ಬಾಯಿಗೆ ಬಂದಾಗ ಮಾತಾಡ್ತೀಯ ಅಂತ ನೀನು ಕೇಳಿದಾಗೆಲ್ಲ ಪಂಚಾಯಿತಿ ಮಾಡೋಕ್ಕಾಗಲ್ಲ. ಪಂಚಾಯಿತಿಗೆ ತನ್ನದೇ ಆದ ಘನತೆ ಗೌರವ ಇದೆ. ನಿನ್ನ ಈ ಹುಚ್ಚಾಟಕ್ಕೆ ನಮ್ಮನೆ ಮಾನ ಮರ್ಯಾದೆನ ಕಳ್ಕೊಳ್ಳೋಕ್ಕೆ ಆಗಲ್ಲ. ನೋಡು ಸ್ನೇಹ, ನಿನ್ನ ಸುಳ್ಳು ಮಾತನ್ನು ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಮೊದಲು ನಿನ್ನ ಬ್ಯಾಂಡ್ ಸೆಟ್ ಎಲ್ಲ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರು ಅಂತಾರೆ ಕಲ್ಯಾಣಿ. ಆಗ ಸ್ನೇಹ, ಯಾಕತ್ತೆ ಪಂಚಾಯಿತಿ ಇಡಲ್ಲ ಅಂತ ಹೇಳ್ತಿದ್ದೀರಾ? ಸತ್ಯ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಭಯನಾ, ಅಥವಾ ಸತ್ಯ ಕೇಳೋಕೆ ನಿಮಗೆ ಧೈರ್ಯ ಇಲ್ವಾ ಅಂತಾಳೆ ಸ್ನೇಹ. ಆಗ ಕಲ್ಯಾಣಿ ಸ್ನೇಹ ಅಂತ ಕೂಗ್ತಾರೆ. ಮೇ ಬಿ ಆ ಪ್ರೇಮ ಮೋಸ ಮಾಡಿ ಮದುವೆ ಆಗಿದ್ದಾಳೆ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ತೋ ಇಲ್ವೋ? ಆ ಪ್ರೇಮ ಎಲ್ರಿಗೂ ಮಂಗ್ಪೂದಿ ಎರಚಿರೋದು ನೀವು ಒಪ್ಕೊಂಡಿದ್ದೀರಾ ಅಲ್ವಾ? ಅದೇನಾದರೂ ಆಚೆ ಬಂದರೆ ನಿಮ್ಮ ಮರ್ಯಾದೆ ಇರಲ್ಲ ಅಂತ ಪಂಚಾಯಿತಿ ಬೇಡ ಅಂತಿದ್ದೀರಾ ಅಂತಾಳೆ ಸ್ನೇಹ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡು ಅಂತಾರೆ ಕಲ್ಯಾಣಿ. ನೋಡು, ಮಾತು ಹದ್ಬಸ್ತಿನಲ್ಲಿ ಇರಲಿ, ನಾವು ತಿರುಗಿ ಮಾತಾಡೋ ಹಾಗೆ ಮಾಡಬೇಡ ಅಂತಾರೆ ಶ್ರೀಧರ್. ಅಕ್ಕ, ಸ್ನೇಹ ನನ್ನ ಪ್ರಕಾರ ತಪ್ಪು ಮಾಡ್ತಿಲ್ಲ ಅನ್ನಿಸ್ತಿದೆ ಅಂತಾರೆ ಮಹೇಶ್ವರಿ ಅಂತ ಕೂಗ್ತಾರೆ ಕಲ್ಯಾಣಿ. ಸಿಟ್ಟು ಮಾಡ್ಕೋಬೇಡಿ ಅಕ್ಕ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಒಂದು ವೇಳೆ ಪ್ರೇಮ ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ ಅಂತಾದರೆ ಅದು ಸಾಬೀತಾಗುತ್ತೆ. ಆಗ ಪ್ರೇಮ ಮೇಲಿರೋ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಅಥವಾ ಸ್ನೇಹ ಹೇಳ್ತಿರೋದು ಸತ್ಯ ಅಂತ ಆದರೆ ಆಗ ಪ್ರೇಮ ನಮಗೆ ಮಾಡಿರೋ ಮೋಸ ಎಲ್ರಿಗೂ ಗೊತ್ತಾಗುತ್ತೆ. ಇದರಲ್ಲಿ ತಪ್ಪೇನಿದೆ ಅಂತಾರೆ ಮಹೇಶ್ವರಿ. ಏನು ನೀನು ಇವಳ ಮಾತನ್ನು ಕಟ್ಕೊಂಡು ಅಂತಾರೆ ಕಲ್ಯಾಣಿ. ಇಲ್ಲಕ್ಕ, ಸ್ನೇಹ ಹೇಳ್ತಿದ್ದಾಳೆ ಅಂತ ಪಂಚಾಯಿತಿ ಇಡಿ ಅಂತ ನಾನು ಹೇಳ್ತಿಲ್ಲ, ಸತ್ಯ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಪಂಚಾಯಿತಿ ಇಡಿ ಅಂತ ಹೇಳ್ತಿದ್ದೀನಿ. ಯಾಕಕ್ಕ, ಪ್ರೇಮ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಮಹೇಶ್ವರಿ. ಆಗ ಪ್ರೇಮ ಆಟೋದಲ್ಲಿ ಅಲ್ಲಿಗೆ ಬರ್ತಾಳೆ. ಎಲ್ಲರೂ ಪ್ರೇಮನೇ ನೋಡ್ತಾರೆ. ಪ್ರೇಮ ಆತಂಕದಿಂದ ಬರ್ತಿರ್ತಾಳೆ. ಬಂದ್ಲು, ನೋಡಿ, ಈ ಮನೆಗೆ ಮೋಸ ಮಾಡಿ ಮದುವೆ ಆದವಳು ನ್ಯಾಯ ಅಂತ ಮಾತಾಡೋ ದೊಡ್ಡವರೇ ನ್ಯಾಯ ಸಾಬೀತು ಮಾಡೋಕ್ಕೆ ಅವಕಾಶ ಕೊಡ್ತಿಲ್ಲ, ಅದಕ್ಕೆ ಇಂಥ ಅನ್ಯಾಯಗಳು ಈ ಮನೆಯಲ್ಲಿ ಬೇರೆಯವರಿದು ಅಂತ ಪ್ರೇಮಗೆ ಕೈ ತೋರಿಸ್ತಾಳೆ ಸ್ನೇಹ. ಆಗ ಕಲ್ಯಾಣಿ ಏಯ್ ಅಂತ ಅವಳ ಕೈನ ಕೆಳಗೆ ಮಾಡಿ, ಸಾಕು ನಿಲ್ಸೆ, ಜಾಸ್ತಿ ಆಯಿತು ನಿನ್ನ ಮಾತು ಅಂತಾರೆ. ಆಗ ಪ್ರೇಮ ಬಂದು, ಅತ್ತೆ ಏನಾಯಿತು ಅಂತಾಳೆ. ನೋಡಿದ್ಯಾ ಪ್ರೇಮ, ಈ ಸ್ನೇಹ ಏನು ಹೇಳ್ತಿದ್ದಾಳೆ ಅಂತ? ನೀನು ಮೋಸ ಮಾಡಿ ರಾಮನ ಮದುವೆ ಆಗಿದೆ ಅಂತೆ, ಅದನ್ನು ಸಾಬೀತು ಮಾಡೋದಕ್ಕೆ ಅವಳ ಹತ್ರ ಸಾಕ್ಷಿ ಇದೆಯಂತೆ. ಸ್ನೇಹ, ನಾನು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ. ನನಗೆ ನನ್ನ ಸೊಸೆ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಈಗೇನು ನಿನಗೆ ಪಂಚಾಯಿತಿ ಬೇಕು ತಾನೇ? ಆಯಿತು, ಪಂಚಾಯಿತಿನ ಸೇರಿಸ್ತೀನಿ. ಆದರೆ ಒಂದು ಮಾತು, ನೀನು ಹೇಳಿದ್ದು ಸುಳ್ಳು ಅಂತ ಸಾಬೀತಾದರೆ ನಿನಗೆ ಏನು ಶಿಕ್ಷೆ ಕೊಡಲಿ ಅಂತಾರೆ ಕಲ್ಯಾಣಿ. ನಾನು ಸೋತ್ರೆ ನನ್ನ ಸೋಲನ್ನು ಒಪ್ಕೊಂಡು ಶಾಶ್ವತವಾಗಿ ರಾಮ್ ಲೈಫಿಂದ ಆಚೆ ಹೋಗ್ತೀನಿ ಅಂತೆ. ಆದರೆ ನಾನು ಗೆದ್ದರೆ ಈ ಪ್ರೇಮ ಮೋಸ ಮಾಡಿದ್ದಾಳೆ ಅಂತ ಪ್ರೂವ್ ಮಾಡಿದರೆ ನೀವೇನು ಮಾಡ್ತೀರಾ? ಈ ತಾಳಿನ ರಾಮ್ ಕೈಯಿಂದ ನನ್ನ ಕುತ್ತಿಗೆಗೆ ಕಟ್ಟಿಸ್ತೀರಾ ಅತ್ತೆ ಅಂತಾಳೆ ಸ್ನೇಹ. ಆಯಿತು, ನಿನ್ನ ಸವಾಲಿಗೆ ನನಗೆ ಒಪ್ಪಿಗೆ ಇದೆ ಅಂತಾರೆ ಕಲ್ಯಾಣಿ. ಅತ್ತೆ, ಬರೀ ಮಾತಲ್ಲಿ ಹೇಳಿದರೆ ಆಗಲ್ಲ, ನೀವು ನನಗೆ ಮಾತು ಕೊಡಬೇಕು ಅಂತ ಕೈನ ಮುಂದೆ ಮಾಡ್ತಾಳೆ ಸ್ನೇಹ. ಆಗ ಕಲ್ಯಾಣಿ ಅವಳ ಕೈ ಮೇಲೆ ಕೈ ಇಟ್ಟು, ಒಂದು ವೇಳೆ ಪ್ರೇಮ ಅಪರಾಧಿ ಅಂತ ನೀನು ಸಾಬೀತು ಮಾಡಿದ್ದೆ ಆದರೆ ಆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ರಾಮ್ ಕೈಯಿಂದ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ, ಇದು ನಾನು ನಿನಗೆ ಕೊಡ್ತಿರೋ ಮಾತು ಅಂತ ಕಲ್ಯಾಣಿ ಒಳಗೋಗ್ತಾರೆ. ಪ್ರೇಮ ಶಾಕ್ನಿಂದ ನೋಡ್ತಾಳೆ. ಆಗ ಸ್ನೇಹ ಪ್ರೇಮನ ಹತ್ರ, ನಾನು ಹೇಳಲಿಲ್ವಾ ನಿನ್ನ ಕತೆ ಮುಗೀತು ಅಂತ, ಯು ಆರ್ ಫಿನಿಶ್ಡ್ ಅಂತ ಸ್ನೇಹ ಅಲ್ಲಿಂದ ಹೋಗ್ತಾಳೆ. ಪ್ರೇಮ, ನಾಳೆ ಪಂಚಾಯಿತಿ ಇದೆ, ಹೋಗಿ ನಿಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ಬಾ ಅಂತಾರೆ ಮಹೇಶ್ವರಿ. ಒಳಗೆ ಹೋಗ್ತಾರೆ. ಈಚೆ ಕಲ್ಯಾಣಿ ಪ್ರೇಮ ಅಪ್ಪಂಗೆ ಕಾಲ್ ಮಾಡಿ, ಅಣ್ಣ ನಾಳೆ ಪಂಚಾಯಿತಿ ಇದೆ, ನಮ್ಮ ಪ್ರೇಮ ಮೋಸ ಮಾಡಿ ರಾಮ್ನ ಮದುವೆ ಆಗಿದ್ದಾಳೆ ಅಂತ ಆ ಸ್ನೇಹ ಮತ್ತೆ ಆರೋಪ ಮಾಡ್ತಿದ್ದಾಳೆ. ಬ್ಯಾಂಡ್ ಬಾರ್ಸೋರನ್ನ ಕರ್ಕೊಂಡು ಬಂದು ಮನೆ ಮುಂದೆ ದೊಡ್ಡ ನಾಟಕನೇ ಮಾಡಿಬಿಟ್ಲು. ಅವಳು ನಾನು
ಅವಳ ಸವಾಲನ್ನು ಸ್ವೀಕರಿಸಿದ್ದೀನಿ. ನಾಳೆ ಪಂಚಾಯತಿನಲ್ಲಿ ನಮ್ಮ ಪ್ರೇಮ ಅಂದು ಏನೂ ತಪ್ಪಿಲ್ಲ ಅಂತ ಮತ್ತೆ ಎಲ್ರಿಗೂ ಕೊನೆ ಸಲ ಅರ್ಥ ಮಾಡಿಸಲೇಬೇಕು. ನನಗೆ ನನ್ನ ಪ್ರೇಮ ಮೇಲೆ ನಂಬಿಕೆ ಇದೆ. ನಾಳೆ ನೀವೆಲ್ಲ ಬಂದುಬಿಡಿ ಅಂತಾರೆ. ಬರ್ತೀವಿ ಅಂತಾರೆ ಸತ್ಯ. ಅಪ್ಪ ಅಂತ ಕಟ್ ಮಾಡ್ತಾರೆ. ಏನು ರೀ ಪಂಚಾಯಿತಿ ಅಂತಾರೆ ಶಾರದಾ. ಆ ಸ್ನೇಹ ಪಂಚಾಯಿತಿ ಕರೆದಿದ್ದಾಳಂತೆ. ಅವಳು ಏನು ಮಾಡೋಕ್ಕೆ ಹೊರಟಿದ್ದಾಳೋ, ಅವಳು ಏನು ಸಾಕ್ಷಿ ತಂದಿದ್ದಾಳೋ ಒಂದು ಅರ್ಥ ಆಗ್ತಿಲ್ಲ ಅಂತಾರೆ ಸತ್ಯ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನ್ರಿ ಮಾಡೋದು ಅಂತಾರೆ ಶಾರದಾ. ಈಚೆ ಮಹೇಶ್ವರಿ ಪ್ರೇಮನ್ನೇ ನೋಡ್ತಾ, ಅಕ್ಕ ನಾವು ಹೆಣದ ಬಲೆಯಲ್ಲಿ ಚೆನ್ನಾಗಿ ಬಿದ್ದುಬಿಟ್ಟೆ. ಸ್ನೇಹ ನಾಟಕನ ಮುಗಿಸೋಕೆ ಹೋಗಿ ಪ್ರೇಮ ಬದುಕನ್ನೇ ಮುಗಿಸ್ತಿದ್ಯಾ ನೀನು. ನಾಳೆ ಸ್ನೇಹ ನನ್ನ ಸೊಸೆ ಆಗೋದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾರೆ. ಸತ್ಯಣ್ಣಂಗೆ ಹೇಳಿದ್ದೀನಿ, ಅವರೆಲ್ಲ ಬರ್ತಿದ್ದಾರೆ ಅಂತಾರೆ ಕಲ್ಯಾಣಿ. ಈಚೆ ರಾಮ್ ಪ್ರೇಮಗೆ ಕಾಲ್ ಮಾಡಿ, ಪ್ರೇಮ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳಿದೆಯಲ್ಲ, ಆ ದೇವಸ್ಥಾನದ ಮುಂದೆನೇ ಇದ್ದೀನಿ, ನೀನು ಎಲ್ಲಿದ್ದೀಯಾ, ಸರಿ ಬಂದೆ ಅಂತ ಬರ್ತಾನೆ. ಈಚೆ ಪ್ರೇಮ ನಾಗದೇವ್ರ ಹತ್ರ ಬೇಜಾರಲ್ಲಿ ನಿಂತಿರ್ತಾಳೆ. ಏನಾಯಿತು ಪ್ರೇಮ, ಯಾಕೆ ಕರೆದೆ ಅಂತಾನೆ ರಾಮ್. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾಳೆ ಪ್ರೇಮ. ನಾರ್ಮಲ್ ವಿಷಯ ಆಗಿದ್ದರೆ ಫೋನಲ್ಲಿ ಹೇಳ್ತಿದ್ದೆ, ಇಲ್ಲಿಗೆ ಬರೋಕ್ಕೆ ಹೇಳಿದೆಯಾ ಅಂದರೆ ಮುಖ್ಯವಾದ ವಿಷಯನೇ ಇರುತ್ತೆ, ಏನದು ಅಂತಾನೆ ರಾಮ್ ಚಿಕ್ಕ ವಯಸ್ಸಿಂದ ನನಗೆ ಸ್ನೇಹಿತ ಅಂತ ಇರೋನು ನೀನು ಒಬ್ಬನೇ. ನನಗೆ ಏನೇ ಬೇಕಿದ್ರೂ ನನ್ನ ಸಹಾಯಕ್ಕೆ ಬರ್ತಿದ್ದವನು ನೀನು. ನಾನು ಅಪ್ಪನ ಜೊತೆ ಇದ್ದಾಗ ನನಗೆ ಎಷ್ಟು ಸುರಕ್ಷಿತವಾಗಿದೆ ಅನ್ನಿಸ್ತಿತ್ತು, ಹಾಗೆ ನಿನ್ನ ಜೊತೆ ಇದ್ದಾಗಲೂ ನಾನು ಅಷ್ಟೇ ಸುರಕ್ಷಿತವಾಗಿದ್ದೀನಿ ಅನ್ನೋ ಧೈರ್ಯ ಇರ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ನೀನೇ ಎಲ್ಲ ಆಗಿದ್ದೆ ರಾಮ್. ವಯಸ್ಸಿಗೆ ಬಂದ ಮೇಲೆ ಗೊತ್ತಾಗಿದ್ದು ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಅಂತ. ಕುಂತರು ನಿಂತರು ಏನೇ ಒಳ್ಳೆಯದನ್ನು ನೋಡಿದ್ರು ನನಗೆ ನೀನೇ ನೆನಪಾಗ್ತಿದ್ದೆ, ನನ್ನ ಉಸಿರಾಗಿದ್ದೆ ನೀನು. ತಮಾಷೆ ಅಂದರೆ ಏನು ಗೊತ್ತಾ, ನಾನು ನಿನ್ನ ಜಪಿಸಿದ್ದಷ್ಟು ಆ ದೇವರನ್ನು ಜಪಿಸಿದ್ನೋದ್ರೂ ಆ ದೇವರೇ ಪ್ರತ್ಯಕ್ಷ ಆಗಿಬಿಡ್ತಿದ್ದ ಅಂತಾಳೆ ಪ್ರೇಮ. ಅಲ್ಲ ಇದೆಲ್ಲ ಈಗ ಯಾಕೆ ಹೇಳ್ತಿದ್ಯಾ ಅಂತಾನೆ ರಾಮ್. ಮುಂದೆ ಹೇಳೋಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಅಂತಾಳೆ ಪ್ರೇಮ. ಅಂದರೆ ಅಂತಾನೆ ರಾಮ್, ನೀನು ಪ್ರೀತಿಸಿದ್ರಲ್ಲಿ ಎಳ್ಳಷ್ಟು ಮೋಸ ವಂಚನೆ ಇಲ್ಲ ರಾಮ್. ಅದೊಂದು ಪರಿಶುದ್ಧವಾದ ಪ್ರೀತಿ. ನಿನ್ನ ನಾನು ಮನಸಾರೆ ಪ್ರೀತಿಸ್ತಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಿದ್ದೆ, ಆರಾಧಿಸ್ತಿದ್ದೆ. ಆ ಪ್ರೀತಿ ಆರಾಧನೆ ನನ್ನ ಕೊನೆ ಉಸಿರಿರುವವರೆಗೂ ಇದ್ದೇ ಇರುತ್ತೆ ರಾಮ್ ಅಂತಾಳೆ ಪ್ರೇಮ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತಾನೆ ರಾಮ್. ಯಾಕಂದರೆ ನಾಳೆ ನನ್ನ ಜೀವನದ ದೊಡ್ಡ ಪರೀಕ್ಷೆ ನಡೆಯೋದಿದೆ ರಾಮ್ ಅಂತಾಳೆ ಪ್ರೇಮ. ಅರ್ಥ ಆಗಲಿಲ್ಲ ಅಂತಾನೆ ರಾಮ್. ಹೇಳ್ತೀನಿ ನಾನು ನಿನ್ನ ಎಷ್ಟು ಇಷ್ಟಪಟ್ಟಿದ್ದೆ, ಎಷ್ಟು ಪ್ರೀತಿ ಮಾಡಿದ್ನೋ ಹಾಗೆ ನಿನ್ನ ಪಡ್ಕೊಳ್ಳೋಕ್ಕೆ ನಾನು ಆಯ್ಕೆ ಮಾಡಿದ ದಾರಿನೂ ಅಷ್ಟೇ ಪಾಪದ್ದು. ನಾನೆಲ್ಲಿ ನಿನ್ನ ಕಳ್ಕೊಂಡು ಬಿಡ್ತೀನೋ ಅಂತ ನನಗೆ ತುಂಬ ಭಯ ಆಗಿತ್ತು ರಾಮ್. ಆ ಭಯ, ಆತಂಕ, ಹತಾಶೆನ ನನ್ನಿಂದ ಈ ತಪ್ಪುಗಳನ್ನು ಮಾಡಿಸ್ಬಿಡ್ತು. ಆ ಸಮಯದಲ್ಲಿ ನನ್ನ ತಲೆನೇ ಓಡ್ತಿರ್ಲಿಲ್ಲ. ನನ್ನ ಪ್ರೀತಿನ ನಿನಗೆ ಅರ್ಥ ಮಾಡಿಸೋದ್ರಲ್ಲಿ ನಾನು ಸೋತೆ. ಆದರೆ ನಿನಗೆ ಮೋಸ ಮಾಡಿ ನಿನ್ನ ಪಡ್ಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ರಾಮ್. ಅದಕ್ಕೆ ಇಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅಳ್ತಾ, ನಾನು ನಿನ್ನ ಮೋಸದಿಂದ ಮದುವೆ ಆದೆ, ನಿನ್ನ ಪ್ರೀತಿ ಪಡ್ಕೊಳ್ಳೋಕ್ಕೆ ನಾನು ನಿನಗೆ ಮೋಸ ಮಾಡಿದೆ ರಾಮ್. ನಾನು ನಿನಗೆ ಮೋಸ ಮಾಡಿ ಮದುವೆ ಆದೆ ಅಂತ ನಾಳೆ ಸ್ನೇಹ ಎಲ್ಲರ ಮುಂದೆ ಸಾಬೀತು ಮಾಡ್ತಾಳಂತೆ. ನಾಳೆ ನಮ್ಮ ಮದುವೆ ವಿಷಯಕ್ಕೆ ಪಂಚಾಯಿತಿ ಇದೆ ರಾಮ್. ಸ್ನೇಹನ ಹತ್ರ ನಾನು ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಇದೆಯಂತೆ. ಅವಳ ಹತ್ರ ಏನು ಸಾಕ್ಷಿ ಇದೆಯೋ ನನಗೆ ಗೊತ್ತಿಲ್ಲ. ಅವಳು ಅದನ್ನು ಹೇಗೆ ಸಾಬೀತು ಮಾಡ್ತಾಳೆ ಅಂತಲೂ ನನಗೆ ಗೊತ್ತಿಲ್ಲ ರಾಮ್. ಆದರೆ ಇವತ್ತು ನಿನ್ನ ಮುಂದೆ ಎಲ್ಲ ತಪ್ಪುಗಳನ್ನು ಒಪ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಅಳ್ತಾ ಪ್ರೇಮ, ಆ ಸ್ನೇಹ ಗೆದ್ದರೆ ಶಾಶ್ವತವಾಗಿ ನಾನು ನಿನ್ನ ಕಳ್ಕೊಂಡು ಬಿಡ್ತೀನಿ ರಾಮ್. ನೀನು ನಿರಪರಾಧಿ ಅಂತ ಸಾಬೀತು ಮಾಡ್ಕೊಳ್ಳೋದಕ್ಕೆ ನಿನಗೆ ಇರೋದು ಕೊನೆ ಅವಕಾಶ ಇದು. ಇಷ್ಟು ದಿನ ನಿನ್ನ ಹೆಂಡತಿಯಾಗಿ ಬದುಕಿದ್ನಲ್ವಾ, ಆ ಕ್ಷಣಗಳನ್ನು ನಾನು ಉಸಿರು ಇರೋವರೆಗೂ ನೆನಪಿಟ್ಕೋತೀನಿ ಅಂತಾಳೆ ಪ್ರೇಮ. ಈಚೆ ಸ್ನೇಹ ಅಪ್ಪ ಪಂಚಾಯತಿನಲ್ಲಿ ಪ್ರೇಮ ಹತ್ರ ಇವತ್ತು ತಪ್ಪು ಒಪ್ಕೊಳ್ಳದೆ ಇದ್ದರೆ ಎಲ್ಲರ ಹತ್ರನೂ ಆಯುಧ ಇದೆ, ಆಮೇಲೆ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ ಅಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.